ಈ ವಾರದಲ್ಲಿ 24ನೇ ತಾರೀಕಿಂದ ಭಾಳ ವಿಶೇಷವಾಗಿ 30ನೇ ತಾರೀಕು ಈ ವಾರದಲ್ಲಿ ಹೇಗಿರ್ತವೆ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಲಿ ಸಂಚಾರ ಮಾಡೋಕ್ಕಾರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭ ರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭ ರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹ ರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ. ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು, ಆಕ್ಸಿಡೆಂಟು, ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶ್ವರ ಆಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು, ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮನೆ ಕೋಟ್ಯಾಧೀಶ್ವರಾಗ್ತಾರೆ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ, ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶ್ವರಾಗ್ತಾರೆ. ಆದರೆ ಕೋಟ್ಯಾಧೀಶ್ವರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಇರೋ ಥರ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಮೀನ ರಾಶಿಗೆ ಗುರು ಪಂಚಮ ಸ್ಥಾನದಲ್ಲಿದ್ದಾನೆ. ಗುರು ರಾಶಿ ನೋಡ್ತಿದ್ದಾನೆ. ಇದು ವಿಪರೀತ ರಾಜಯೋಗ. ಹಳ್ಳಿ ಮರ, ಕಡಲೆಕಾಳು, ಯೆಲ್ಲೋ ಕಲರು, ಮೈಸೂರು ಪಾಕು ದಾನದಲ್ಲಿ ಮೈಸೂರು ಪಾಕು ದಾನ, ಬಟ್ಟೆಯಲ್ಲಿ ಯೆಲ್ಲೋ ಕಲರ್ ದಾನ ಮಾಡೋದಷ್ಟು ತುಂಬ ಒಳ್ಳೆಯದು. ಶನಿ ರಾಶಿಲಿದ್ದಾನೆ. ಶನಿ ಲಾಭಸ್ಥಾನವನ್ನು ನೋಡ್ತಾನೆ. ಶನಿ ವ್ಯಯಸ್ಥಾನಾಧಿಪತಿ ಲಾಭಕ್ಕೆ ಬಂದರೆ ಹಳೆ ವಿಚಾರದಲ್ಲಿಂದ ಹೊಸ ಲಾಭವನ್ನು ಪಡ್ಕೊತಾರೆ. ಮೀನ ರಾಶಿಯವರಿಗೆ ಒಳ್ಳೆಯ ಲಾಭ, ಒಳ್ಳೆಯ ಕೀರ್ತಿ, ಐಶ್ವರ್ಯನ ಕೊಡ್ತಾನೆ. ಮೀನ ರಾಶಿ ಇರೋವಂಥ ಯೋಗ ಯಾವ ರಾಶಿಗೂ ಇಲ್ಲ. ಮೀನ ರಾಶಿಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ, ಅದ್ಭುತವಾದ ಚಿನ್ನವನ್ನು ಕೊಡ್ತಾನೆ. ಮೀನ ರಾಶಿಯವರಿಗೆ ಇರೋಷ್ಟು ಯೋಗ ಈ ವಾರದಲ್ಲಿ ತುಂಬ ಲಕ್ಕನ್ನು ಕೊಡ್ತಾನೆ. ಆದರೆ ತಾಯಿ ಮತ್ತು ಗಂಡ ಹೆಂಡತಿ ಫ್ರೆಂಡ್ಸಿಂದ ಜಗಳ ಆಗುತ್ತೆ. ಯಾಕಂದರೆ ಸುಖಸ್ಥಾನಾಧಿಪತಿ ನಿಮಗೆ 4ನೇ ಮನೆ ಅಧಿಪತಿ, ಮಿಥುನ ರಾಶಿ ಅಧಿಪತಿ ತುಲಾ ರಾಶಿಯಲ್ಲಿದ್ದಾನೆ. ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ. ತುಲಾ ರಾಶಿಯಿಂದ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ. ಅದೇ ರೀತಿಯಲ್ಲಿ ನಿಮಗೆ ಬಹಳ ಮಿರಾಕಲ್, ಅದ್ಭುತವಾದ ಮಿರಾಕಲ್. ಸಪ್ತಮಾಧಿಪತಿ ಬುಧನೂ ಕೂಡ ನಿಮಗೆ 6ನೇ ಮನೆಯಲ್ಲಿದ್ದಾನೆ. ಭಾಳ ಮಿರಾಕಲ್. 6ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಬುಧನೂ ಕೂಡ ಅಷ್ಟಮದಲ್ಲಿದ್ದಾನೆ. ಬುಧ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಜಗಳ ಕೂಡ ಕೊಡ್ತಾನೆ. ಯಾಕಂದರೆ ಬಹಳ ಮಿರಾಕಲ್ ಆಗ್ತಾನೆ. ಬುಧನೂ ಕೂಡ ನಿಮಗೆ ರಾಶಿಗೆ 8ನೇ ಮನೇಲಿ ಇರಬಾರ್ದು. ಹಾಗಾಗಿಯೇ ಇಲ್ಲ, ನಿಮ್ಮ ಮನೇಲಿ ಒಂದು ಭಾಳ ವಿಶೇಷ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಯಾವುದಾದ್ರು ಒಂದು ಸಾವು ವಿಚಾರ, ಯಾವುದಾದ್ರು ಹಾಸ್ಪಿಟ್ಲ್ ವಿಚಾರವನ್ನು ಕೇಳ್ತೀರ. ಅದು ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು. ಹಾಸ್ಪಿಟ್ಲು ಇಲ್ಲಾಂದರೆ ಸಾವಿನ ವಿಚಾರವನ್ನು ಕಿವಿ ಬೀಳುತ್ತೆ. ಇಲ್ಲ ನಿಮ್ಮ ಲೈಫಲ್ಲಿ ಒಂದು ಸಾವನ್ನು ನೋಡ್ತೀರ. ಒಂದು ಕೋಳಿ ಸಾಯೋದಾಗಿರ್ಬೋದು, ಕುರಿ ಕುಯ್ಯೋದಾಗಿರ್ಬೋದು ನೋಡ್ತೀರ. ಕುರಿ ಮಾಂಸ ಸಿಗುತ್ತೆ, ಕೋಳಿ ಮಾಂಸ ಸಿಗುತ್ತೆ. ಆ ಕ್ಷಣದಲ್ಲಿ ನೋಡ್ತೀರ. ಇದು ಒಂದು ಮೀನ ರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕೊಡ್ತಾನೆ. ಕುಜಗ್ರಹ ನಿಮಗೆ ಲಾಭದಲ್ಲಿದ್ದಾನೆ. ಕುಜ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕೊಡೋದ್ರಿಂದ ನಿಮಗೆ ಕುಜ ಲಾಭವನ್ನು ಕೊಡ್ತಾನೆ. ಕುಜನೂ ಸೂರ್ಯನು ಬುಧನೂ ಕೂಡ ನಿಮಗೆ 9ನೇ ಮನೆಯಿಂದ ನಿಮಗೆ ಲಾಭವನ್ನು ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ, ರೆಡ್ ಕಲರ್ ಯೂಸ್ ಮಾಡಿ,
ನಿಮಗೆ ಲಕ್ ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಸೂರ್ಯಗ್ರಹ ಆರೆಂಜ್ ಕೂಡ ಯೂಸ್ ಮಾಡಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಆರೆಂಜ್ ಕಲರ್ ಬಣ್ಣನೂ ಕೂಡ ನಿಮ್ಗೆ ಲಕ್ ತಂದು ಕೊಡುತ್ತೆ. ಭಾಳ ಲಕ್ಕಿ ಮೇಲೆ ಲಕ್ಕಿ ಈ ವಾರದಲ್ಲಿ. ಬುಧ ಗ್ರಹ ಒಂದು ಸ್ವಲ್ಪ ವಿಷ್ಣುನ ಆರಾಧಿಸಿದಾಗ ನಿಮಗೆ ಈ ವಾರದಲ್ಲಿ ದೋಷಗಳು ಕಮ್ಮಿ ಆಗುತ್ತೆ. ವಿಷ್ಣುನ ಎಷ್ಟು ಆರಾಧಿಸ್ತೀರೋ ಅಷ್ಟು ಒಳ್ಳೆಯದು. ಮೀನರಾಶಿಯವರು ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರಾ. ದೇವರು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರ್ತಾರೆ ಅಂತ ನಾನು ಈ ವಾರದಲ್ಲಿ ಭಗವಂತನ ಸಾಕ್ಷಾತ್ ವಿಷ್ಣುನ ಆರಾಧಿಸ್ತೀನಿ. ವಿಷ್ಣು ಕೆಟ್ಟಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಸರು ಕಾಳು ಹೆಸರು ಪಾಯಸವನ್ನು ದಾನವನ್ನು ಕೊಡಿ. ಅದರ ಟೆಂಪಲ್ಲಿ ಹೆಸರು ಕಾಳು ಪಾಯಸ ಕೊಟ್ಟಷ್ಟು ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರಾ. ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಕಾಣ್ತೀರಾ. ನೀವು ಈ ವಾರದಲ್ಲಿ ಹವಳವನ್ನು ಧರಿಸಿ. ಮೀನರಾಶಿಯರು ಹವಳ ಹಾಕಿದ್ರೆ ತುಂಬ ಒಳ್ಳೆಯ ಪಾಸಿಟಿವ್. ಮೀನರಾಶಿಯವರು ಮೀನನ್ನು ಡಾಲರ್ಗೆ ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಮೀನರಾಶಿಯವರು ಮೀನನ್ನು ಹಾಕಿದರೆ ತುಂಬ ಪಾಸಿಟಿವ್. ಮನೇಲಿ ಬೀನ್ಸ್ ಹಾಕಿದರೆ ಪಾಸಿಟಿವ್, ತುಂಬ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಯಾವಾಗಲೂ ಕೂಡ ಕುಬೇರ ಮೂಲೆಯಲ್ಲಿ ಜಾಸ್ತಿ ನಿಂತು ಓಡಾಡಿ. ಕುಬೇರ ಮೂಲೆಯಲ್ಲಿ ಯೋಗ ಇರಲಿ. ಒಳ್ಳೆಯದಾಗಲಿ. ಈ ವಾರದಲ್ಲಿ 24ನೇ ತಾರೀಕಿಂದ ಭಾಳ ವಿಶೇಷವಾಗಿ 30ನೇ ತಾರೀಕು ಈ ವಾರದಲ್ಲಿ ಹೇಗಿರ್ತವೆ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭ ರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭ ರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆಯ ಬುದ್ಧಿ ಬರೋದ್ರಿಂದ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹ ರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ. ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು ಆಸ್ಟೆಂಟು, ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶರಾಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮೆಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು, ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶರಾಗ್ತಾರೆ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ, ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶರಾಗ್ತಾರೆ. ಆದರೆ ಕೋಟ್ಯಾಧೀಶರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಇರೋ ಥರ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಮೇಷರಾಶಿಗೆ ಶನಿ ಎಂದಿನಂತೆ ವಕ್ರವಾಗಿ ಶನಿ 12ನೇ ಭಾವದಲ್ಲಿದ್ದಾನೆ. 12ನೇ ಭಾವದಲ್ಲಿದ್ದ ಶನಿ ಗ್ರಹನ ನೀವು ಅತಿ ಹೆಚ್ಚು ನೀವು ಪ್ರಾರ್ಥನೆ ಮಾಡಲೇಬೇಕಾಗುತ್ತೆ. ಶನಿಗೆ ಅತಿ ಹೆಚ್ಚು ಕಾಗೆಗೆ ಅನ್ನವನ್ನು ಹಾಕಬೇಕಾಗುತ್ತೆ. ಗುರು ತುಂಬ ಲಾಭದಲ್ಲಿರೋದು. ತಾಯಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಈ ವಾರದಲ್ಲಿ ತೇಜಸ್ ಕಾಣುತ್ತಾ ಇಲ್ಲ. ಯಾಕಂದರೆ
ಸೂರ್ಯ ಮತ್ತು ಬುಧನೂ ಕೂಡ ಶುಕ್ರನೂ ಕೂಡ ವ್ಯಯಸ್ಥಾನದಲ್ಲಿದ್ದಾನೆ. ತುಂಬ ಮೇಷರಾಶಿಯವ್ರ ಮನೆಯಲ್ಲಿ ಗಂಡ ಹೆಂಡತಿರಿಂದ ಜಗಳಗಳಾಗುತ್ತೆ ಮತ್ತು ತುಂಬ ಜನ ಅಣ್ಣ ತಮ್ಮರಿಂದ ಜಗಳಗಳಾಗುತ್ತೆ, ಫ್ರೆಂಡ್ಸಿಂದ ತುಂಬ ಕಿರಿಕಿರಿ ಆಗುತ್ತೆ ಮತ್ತು ಶತ್ರುಗಳು ತುಂಬ ಜಾಸ್ತಿ ಆಗ್ತದೆ. ಯಾಕಂದರೆ ಬುಧಗ್ರಹ ಸಪ್ತಮದಲ್ಲಿದ್ದು ರಾಶಿ ನೋಡೋದ್ರಿಂದ ನಿಮ್ಮ ಮೇಲೆ ಯಾರೋ ತಂದಿಡ್ತಾರೆ, ಮನಸ್ತಾಪಗಳಾಗುತ್ತೆ, ಕೆಲಸದಲ್ಲಿ ಇರುಮುರಿ ಆಗುತ್ತೆ, ಬೇಜಾರಾಗುತ್ತೆ, ವಿದೇಶಿ ಪ್ರಯಾಣಗಳೆಲ್ಲ ಕ್ಯಾನ್ಸಲ್ ಆಗುತ್ತೆ ಮತ್ತು ಕೆಲಸದಲ್ಲಿ ಟ್ರೈ ಮಾಡಬೇಕು ಅನ್ನೋರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಅದೇ ರೀತಿಯಲ್ಲಿ ಮೇಷರಾಶಿಯವರಿಗೆ ತುಂಬ ಭಯಂಕರವಾದ ಖರ್ಚುಗಳು ಬರ್ತದೆ, ಭಯಂಕರ ಒಂದಲ್ಲ ಒಂದು ಖರ್ಚನ್ನ ಕಾಣ್ತಾ ಹೋಗ್ತಾರೆ ಮತ್ತು ಅತಿ ಹೆಚ್ಚು ಹೆಡ್ಡೇಕ್, ಕಾಲು ನೋವುಗಳು ತುಂಬ ಜಾಸ್ತಿ ಬರ್ತದೆ ಮತ್ತು ಯಾರಿಗಾರು ಸಣ್ಣ ಚಿಕಿತ್ಸೆ ಆಗುತ್ತೆ. 100% ಒಂಚೂರು ಅಮೃತನಾರು ಕೂಡ ತಲೆಗೆ ಹಚ್ಕೈತ್ರಿ ಈ ವಾರ 100% ಬರ್ತದೆ. ಕಡೆ ಕಾಲು ನೋವು, ಮೈಕೈ ನೋವು ತುಂಬ ಕಾಡುತ್ತೆ. ನಿಮ್ಮ ಲೈಫಲ್ಲಿ ತುಂಬ ರಿಚ್ಫುಲ್ಲಾಗಿ ಸೂಪರಾಗಿ ಆಗಬೇಕು, ಇಷ್ಟೆಲ್ಲ ದೋಷಗಳಿದ್ದರೂ ಕೂಡ ನೀವು ತುಂಬ ಸಕಲ ಸಂಪತ್ತು ಐಶ್ವರ್ಯ ಬರುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ನೀವು ಕಾಣಬೇಕು ಅಂದರೆ 100% ಇಲ್ಲಿಂದ ಇಲ್ಲಿಗೆ ಕಾಣೋ ಥರ ಯೋಗಗಳನ್ನ ಬೇಕು ಅಂದಾಗ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ನೀವು ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಒಂದು ಈ ನವಗ್ರಹಗಳು ಎಲ್ಲವೂ ಕೂಡ ಪರಿಹಾರ ಆಗಬೇಕಂದ್ರೆ ನಿಮ್ಮ ಮನೆಯಲ್ಲಿ ವಾಸ್ತು ಕಿಟ್ಟು ಅಂತ ನಮ್ಮಲ್ಲೇ ಸಿಗುವಂಥ ಸ್ಟೋನನ್ನು ಯೂಸ್ ಮಾಡಿ ತುಂಬ ಪಾಸಿಟಿವ್ನ ಕೊಡುತ್ತೆ. ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವ್ನ ಮಾಡುತ್ತೆ. ಏನು ಬಿಗ್ ಬಾಸ್ ಮನೇಲಿ ವಾಸ್ತು ಸ್ಟೋನ್ಗಳು ಏನು ಬಳಸ್ತಾರೋ ಅದನ್ನು ನಿಮ್ಮ ಮನೇಲೂ ಕೂಡ ಬಳಸಿದಾಗ ಏನೇ ಆ್ಯಕ್ಟಿಂಗ್ ಗೊತ್ತಿಲ್ಲ ಇರಲಿ, ನಾರ್ಮಲ್ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋ ಥರ TRP ಬರ್ಸ್ಕೊತಾರೆ ಅಂದರೆ 100% ಅಲ್ಲಿರುವಂಥ ಸ್ಟೋನಲ್ಲಿರುವಂಥ ತಾಕತ್ತು, ಸ್ಟೋನಲ್ಲಿರೋ ಪರಿಹಾರ ಸಿಕ್ಕಾಬಟ್ಟೆ ಪಾಸಿಟಿವ್ನ ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಈ ವಾರದಲ್ಲಿ ನರಕ ನೋವುಗಳು ಮೇಷರಾಶಿಗೆ ತುಂಬ ಕಾಣುತ್ತೆ. ಅದರಲ್ಲಿ ಕೂಡ ಅಶ್ವಿನಿ ನಕ್ಷತ್ರ, ಕೃತಿಕ, ಭರಣಿ ನಕ್ಷತ್ರಗಳು ಬರ್ತವೆ. ಅದರಲ್ಲಿ ಭರಣಿ ನಕ್ಷತ್ರಕ್ಕೂ ತೊಂದರೆ ತುಂಬ ವೆರಿ ಡೇಂಜರು, ಕೃತಿಕಾಗೂ ಡೇಂಜರು, ಥರ ಅಶ್ವಿನಿ ನಕ್ಷತ್ರಕ್ಕೂ ತುಂಬ ಡೇಂಜರ್ ಇದೆ. ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತವೆ. ನೀವು ಈ ವಾರ ಪೂರ್ತಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಒಂದು ಹಳ್ಳಿ ಮರವನ್ನು ನೀವು ಯಾವಾಗಲೂ ಕೂಡ ಡೈಲಿ ಟಚ್ ಮಾಡಬೇಕಾಗುತ್ತೆ. ಹಳ್ಳಿ ಮರವನ್ನು ತುಂಬ ಟಚ್ ಮಾಡಿ, ಹಳ್ಳಿ ಮರ, ನೇರಳೆ ಮರವನ್ನು ಎರಡನ್ನೂ ಟಚ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅತಿ ಹೆಚ್ಚು ನೀವು ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಕಡಲೆಕಾಳನ್ನು ಅತಿ ಹೆಚ್ಚು ಊಟ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅತಿ ಹೆಚ್ಚು ಹಾಲು, ಅನ್ನವನ್ನು ಅತಿ ಹೆಚ್ಚು ಬಾಡಿ ತುಂಬ ಒಳ್ಳೆಯದು. ಈ ವಾರದಲ್ಲಿ ಗೋಧಿ ಅತಿ ಹೆಚ್ಚು ಊಟ ಮಾಡಿದ್ರು ಕೂಡ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಬೇಕ್ರಿ ಐಟಮ್ನ ಕಮ್ಮಿ ತಿನ್ನಿ, ಖಂಡಿತ ಕೂಡ ಅದರಲ್ಲಿ ಮೊಟ್ಟೆ, ಗೋಧಿ ಹಿಟ್ಟನ್ನು ಬಳಸ್ತಾರೆ. ಸಿಕ್ಕಾಬಟ್ಟೆ 50-50 ಇರೋದ್ರಿಂದ ನೀವು ತುಂಬ ಕಂಟ್ರೋಲ್ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಯಾಕಂದರೆ ಮೇಷರಾಶಿಗೆ ಟೈಮ್ ತುಂಬ ಬ್ಯಾಡ್ ಇದೆ. ಈ ವಾರದಲ್ಲಿ 24ನೇ ತಾರೀಕಿಂದ ಹಿಡಿದು 30ನೇ ತಾರೀಕು ತುಂಬ ವೆರಿ ಡೇಂಜರ್ ಇರೋದ್ರಿಂದ ನೀವು ತುಂಬ ಕೋಮಕ್ಕೆ ಹೋಗದಿರೋ ಥರ ನೋಡ್ಕೊಳ್ಳಿ. ಹೈಯೆಸ್ಟ್ ಮೇಷರಾಶಿಯಲ್ಲಿ ದುಡ್ಡು ಕಳ್ಕೊಳ್ಳೋದು, ಶೇರ್ ಮಾರ್ಕೆಟಲ್ಲಿ ಆರೋಗ್ಯ ಸಮಸ್ಯೆಗಳು ಮತ್ತು ಹೋಗಿದ್ದ ಕೆಲಸ ಆಗದಿರೋದು, ಎಲ್ಲೇ ಯಾವುದೇ ಊರಿಗೋರು ಹೋಗಿದ್ದ ಕೆಲಸ ಆಗ್ತಿರಕ್ಕಲ್ಲ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತೈತೆ. ಯಾವಾಗಲೂ ಕೂಡ ಓಂ ನಮಃ ಶಿವಾಯ ಅಂತ ಯಾವಾಗಲೂ ಹೇಳ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ.